ಶರ್ಮಿತಾ ಶೆಟ್ಟಿ. ಬೆಂಗಳೂರು ಟೆಕ್ಕಿ ಗಂಡನ ವಿಕೃತಿ, ಬೇಡವೆಂದ್ರು ಬಾಯಿಗೆ ಕೊಕೇನ್, ದುರ್ವ್ಯಸನಿ ಜೊತೆ ನಿತ್ಯ ಕಿರಿಕ್. ಇದು ಬೆಂಗಳೂರಿನ ಕೊಕೇನ್ ಕಿರಾತಕನ ಸ್ಟೋರಿ. ಒಳ್ಳೆ ಉದ್ಯೋಗ, ಕೈ ತುಂಬ ಸಂಬಳ ಬರುತ್ತೆ, ಹೈಟೆಕ್ ಜೀವನ, ಸದ್ಗುಣವಂತ ಅಂತ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರು. ಆದ್ರೆ ಈ ವಿದ್ಯಾವಂತ ಮಾಡಿದ್ದೇನು ಗೊತ್ತಾ? ಈತನ ಹತ್ರ ಒಂದು ಒಳ್ಳೆ ಜಾಬ್ ಇದೆ, ಕೈ ತುಂಬಾ ಸಂಬಳ ಬರುತ್ತೆ, ಮಗಳನ್ನ ಕೊಟ್ರೆ ಚೆನ್ನಾಗಿ ನೋಡ್ಕೋತಾನೆ ಅಂತ ಭಾವಿಸಿ ಮಗಳನ್ನ ಕೊಟ್ರೆ ಈತ ಮಾಡಿದ್ದು ಕೊಕೇನ್ ಸೇವಿಸಿ ಪತ್ನಿಗೆ ನಿತ್ಯವೂ ಕಿರುಕುಳ ಕೊಟ್ಟಿದ್ದಾನಂತೆ. ಪತ್ನಿ ಎದುರಲ್ಲೇ ಡ್ರಗ್ಸ್ ಸೇವಿಸಿ ನಿತ್ಯವೂ ಟಾರ್ಚರ್ ಮಾಡ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಕೊಕೇನ್ ಬಗ್ಗೆ ಪತ್ನಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂತೆ. ಈತ ಡ್ರಗ್ಸ್ ಸೇವಿಸ್ತಾ ಇದ್ದ ವಿಡಿಯೋನು ಮಾಡಿಸ್ತಾ ಇದ್ದಂತೆ. ಪತ್ನಿಯಿಂದಲೇ ವಿಡಿಯೋವನ್ನ ಮಾಡಿಸಿದ್ದಾನಂತೆ ಈ ಟೆಕ್ಕಿ ಪತಿ. ಇನ್ನು ಟೆಕ್ಕಿ ಲೋಹಿತ್ ಎಂಬಾತನ ವಿರುದ್ಧ ಪತ್ನಿ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಕೋರಮಂಗಲದ ಲೋಹಿತ್ ಎಂಬಾತನ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ ಆಕೆ. ಇನ್ನು ಗಂಡನ ಕಿರುಕುಳದ ವಿರುದ್ಧ ಮಹಿಳಾ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಪೂರ್ವ ವಿಭಾಗದ ಮಹಿಳಾ ಠಾಣೆಗೆ ಲೋಹಿತ್ ಪತ್ನಿ ದೂರನ್ನ ಕೊಟ್ಟಿರೋದು. ಈತ ಬೆಂಗಳೂರಿನ ಕೊಕೇನ್ ಕಿರಾತಕ. ಅಂದ್ರೆ ಪತ್ನಿ ಎದುರಲ್ಲೇ ಈತ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ವಿಡಿಯೋ ಮಾಡುವಂತ ಪೀಡಿಸ್ತಾ ಇದ್ದಂತೆ. ಪೂರ್ವ ವಿಭಾಗದ ಮಹಿಳಾ ಠಾಣೆಗೆ ಲೋಹಿತ್ ಪತ್ನಿ ಈ ಬಗ್ಗೆ ದೂರನ್ನ ಈಗ ಕೊಟ್ಟಿರೋದು. ಅಂದ್ರೆ ಯಾವ ತರ ಟಾರ್ಚರ್ ಮಾಡ್ತಾ ಇದ್ದ ತನ್ನ ಪತಿ ಅಂತ ಹೇಳ್ಬಿಟ್ಟು ಆಕೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕಂಪ್ಲೇಂಟ್ ಅಲ್ಲಿ. ಕೋರಮಂಗಲದ ಲೋಹಿತ್ ಎಂಬಾತ ಈ ತರ ಎಲ್ಲ ಕೃತ್ಯವನ್ನ ಮಾಡಿರೋದು. ಆತನ ವಿರುದ್ಧ ಆತನ ಪತ್ನಿಯೇ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಎಂತೆಂತ ವಿಚಿತ್ರ ಜನರಿರ್ತಾರೆ ಅಂದ್ರೆ, ಇಲ್ಲಿ ನೋಡಿ, ಕೈ ತುಂಬಾ ಸಂಬಳ ಬರುತ್ತೆ, ತಮ್ಮ ಮಗಳನ್ನ ಕೊಟ್ರೆ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಮೇಲೆ, ನಂಬಿಕೆ ಮೇಲೆ ಮಗಳನ್ನ ಮದುವೆ ಮಾಡಿಕೊಟ್ರೆ ಈ ಒಂದು ಕಿರಾತಕ ಏನ್ ಮಾಡಿದಾನೆ ಅಂದ್ರೆ ಡ್ರಗ್ಸ್ ಸೇವನೆಯನ್ನ ಮಾಡಿದಾನೆ. ಸೊ ಈತ ಡ್ರಗ್ಸ್ ಸೇವನೆ ಮಾಡಿಲ್ಲದೆ ಹೆಂಡತಿ ಹತ್ರ ಹೇಳಿದಾನೆ, ಅದನ್ನ ವಿಡಿಯೋ ಮಾಡುವಂತ ಟಾರ್ಚರ್ ಅನ್ನ ಮಾಡ್ತಾ ಇದ್ದಂತೆ. ಅಷ್ಟೇ ಅಲ್ಲ, ಬೇರೆ ರೀತಿಯಲ್ಲೂ ಟಾರ್ಚರ್ ಮಾಡಿದಾನೆ. ನಿತ್ಯ ಡ್ರಗ್ಸ್ ಸೇವಿಸಿ ತನಗೆ ಟಾರ್ಚರ್ ಮಾಡ್ತಾ ಇದ್ದ ಅಂತ ಹೇಳಿ ಟೆಕ್ಕಿ ವಿರುದ್ಧ ಪತ್ನಿ ದೂರನ್ನ ಕೊಟ್ಟಿರೋದು. ಕೋರಮಂಗಲದಲ್ಲಿ ಆಗಿರುವಂತ ಘಟನೆ ಇದು. ಅದಕ್ಕೆ ಮಹಿಳಾ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಡ್ರಗ್ಸ್ ಸೇವಿಸ್ತಾ ಇದ್ದಂತ ವಿಡಿಯೋನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಆತ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾಗ ಆಕೆ ಹತ್ರ, ಅಂದ್ರೆ ಆತನ ಹೆಂಡತಿ ಹತ್ರನೇ ವಿಡಿಯೋ ಮಾಡುವಂತ ಟಾರ್ಚರ್ ಮಾಡ್ತಾ ಇದ್ದಂತೆ. ಈ ಡ್ರಗ್ಸ್ ಎಲ್ಲ ಸೇವನೆ ಆದ್ಮೇಲೆ ಬೇರೆ ರೀತಿಯಲ್ಲಿ ನಂಗೆ ಟಾರ್ಚರ್ ಮಾಡ್ತಾ ಇದ್ದ ಅಂತ ಆಕೆ ತನ್ನ ದೂರಿನಲ್ಲಿ ಆ ಎಲ್ಲ ವಿಚಾರವನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ನನಗೆ ಲೋಹಿತ್ ಕೃಷ್ಣಪ್ಪ ಜೊತೆ ಮದುವೆ ಆಗಿತ್ತು ಆಗಸ್ಟ್ 23, 2018ರಲ್ಲಿ. ಇವರೆಲ್ಲ ಸುಳ್ಳು ಹೇಳಿ, ಹುಡುಗನ ಏಜ್ ಸುಳ್ಳು ಹೇಳಿದ್ರು. ನನಗೆ ಓದಿಸ್ತೀನಿ ಅಂತ ಹೇಳಿದ್ರು. ನನಗೆ ಎಲ್ಲಾನು ಭಾಷೆ ಎಲ್ಲ ಕೊಟ್ಬಿಟ್ಟು, ನನಗೆ 19 ಏಜು. ನನಗೆ ಆವಾಗ ನನ್ನ ಏಜ್ ಎಲ್ಲ ಗೊತ್ತಿದ್ರು 36 ವಯಸ್ಸಿನ ಹುಡುಗನ್ನ ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪಂದ ಮಾಡಿಕೊಂಡ್ರು. ನಮ್ಮ ಅಪ್ಪ ಅಮ್ಮ ಎಷ್ಟು ಹೇಳಿದ್ರು, ಇಲ್ಲ ನಮಗೆ ಬೇಕೇ ಬೇಕು, ನಮಗೆ ಎಲ್ಲೂ ಹುಡುಗಿ ಆಗ್ತಾ ಇಲ್ಲ, ನೀವು ಕೊಡಲೇಬೇಕು, ನಾವು ಚೆನ್ನಾಗಿ ನೋಡ್ಕೋತೀವಿ ಅವಳನ್ನ ಅಂತ ಎಲ್ಲ ಪ್ರಮಾಣ ಮಾಡಿದ್ರು ಅವರಮ್ಮ. ಇವಾಗ ನೋಡಿದ್ರೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಬಂದು 10 ತಿಂಗಳಾಯಿತು, ಒಂದು ಫೋನ್ ಮಾಡಿಲ್ಲ ಅವ್ರ ಅಪ್ಪ ಅಮ್ಮ ನನಗೆ. ಅವನು ನೋಡಿದ್ರೆ ಡ್ರಗ್ ಅಡಿಕ್ಟ್. ಅವನಿಗೆ 10-11 ವರ್ಷದಿಂದ ಡ್ರಗ್ಸ್ ಅಭ್ಯಾಸ ಇದೆ. ಅವ್ರ ಅಕ್ಕನೇ ಅವನಿಗೆ ಸಪ್ಲೈ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾ ಇದ್ದ ಯಾವಾಗಲೂ. ಆ ವಿಡಿಯೋ ನನಗೆ ಸಿಕ್ಕಿದಾಗ ನಾನು ಇದನ್ನು ಕೊಡಬೇಕು ಅಂತ ಅಂದ್ಕೊಂಡೆ. ನನಗೆ ಅನ್ಯಾಯ ಆಗಿದೆ, ನನಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ದುಡ್ಡು ನಮ್ಮ ಅಪ್ಪ ಅಮ್ಮನೂ ತುಂಬ ಗ್ರ್ಯಾಂಡಾಗೆ ಮದುವೆ ಮಾಡಿ ಕೊಟ್ಟರು. ಇಸ್ರೋ ಚೌಟ್ರಿನಲ್ಲಿನೇ ಮದುವೆ ಆಗಿದ್ದು, ಮಂಗಳಧಾಮ ಚೌಟ್ರಿನಲ್ಲಿ. ದುಡ್ಡೆಲ್ಲ ಕೊಟ್ಟು, ಒಡವೆನೂ ಎಲ್ಲ ಕೊಟ್ಟು ಮದುವೆ ಮಾಡಿಕೊಟ್ರು. ನನ್ನ ಕಾಲೇಜ್ 1 ಇಯರ್ ನನ್ನ ಕಾಲೇಜ್ ವೇಸ್ಟ್ ಮಾಡಿದ್ರು. ನನಗೆ ಓದೋದಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ. ನನ್ನ ಫ್ರೀಡಮ್ನ ಎಲ್ಲ ಕಿತ್ಕೊಂಡ್ರು.
ನನಗೆ ನಿಮ್ಮ ಅಪ್ಪ ಅಮ್ಮ ಬಡವರು ಅಂತ ಚುಚ್ಚು ಮಾತುಗಳಾಡಿದ್ರು. ಅವ್ರ ಅಕ್ಕ ವೇದ ದುಬೈನಲ್ಲಿ ಇದ್ರೂ ಫೋನ್ನಲ್ಲೇ ನನಗೆ ತುಂಬ ಟಾರ್ಚರ್ ಕೊಟ್ಲು. ಇವರು ಎಲ್ಲ ಮಾಡ್ತಾ ಇರೋದು ಅನ್ಯಾಯ. ಪ್ಲೀಸ್ ಎಲ್ಲರೂ ನನಗೆ ಹೆಲ್ಪ್ ಮಾಡಿ, ಇವ್ರುಗಳಿಗೆಲ್ಲ ಶಿಕ್ಷೆ ಆಗಲೇಬೇಕು. ಹುಬ್ಳಿ ಅವ್ರನ್ನ ಕರೆಸಿ ಕೆಲಸ ಕೊಡಿಸ್ತಾರೆ ನಮ್ಮಪ್ಪ ಅಲ್ಲಿ. ಹುಬ್ಳಿ ಅವ್ರು ಆ ಹುಬ್ಳಿ ಅವನಿಗೂ ನಮ್ಮಪ್ಪನೂ ಕಾಂಟ್ಯಾಕ್ಟೇ ಇಲ್ಲ. ನಮ್ಗೆ ಯಶು ಹುಬ್ಳಿ ಭಾಷೆ ಮಾತಾಡೋದು ಎಲ್ಲ ಹುಬ್ಳಿಯವ್ರು ಆಗ್ಬಿಡಲ್ಲ. ದೊಡ್ಡ ಹುಬ್ಳಿಗೂ ಮುಗುಟ್ ಖಾನ್ ಹುಬ್ಳಿಗೂ ತುಂಬಾ ದೂರ ಇದೆ. You see, I am a drug addict. You understand? Drug addict. You see how it's not. Okay? You happy? You're happy? Now you need another line? It's an awesome trip. You all are It's an awesome trip. Okay, this is called cocaine. You want more? Tell me what you want. Open your mouth and say that. Okay? This is called snorting. I'll upload this on Facebook, don't worry. I'll upload this on Facebook. That's the reason I'm making a video. And I even do digital marketing for it. I have tools for it. Would you want to have a look at my tools? Would you want? Huh? Do you understand what I'm talking? Bloody hell. You all are misusing your authority. Now should I even speak about it? Or should I not speak about it? Because I'm a slave. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಆ ವಿಡಿಯೋದಲ್ಲಿ ಮಾತಾಡಿದನ್ನು ಕೇಳಿಸ್ಕೊಂಡ್ವಿ, ಜೊತೆಗೆ ಲೋಹಿತ್ ಪತ್ನಿ ಮಾತಾಡಿದನ್ನು ಕೇಳಿಸ್ಕೊಂಡ್ವಿ. ಮೋಸ ಮಾಡಿ ಮದುವೆ ಆದ್ಮೇಲೆ ಯಾವ ತರ ಟಾರ್ಚರ್ ಮಾಡಿದ್ರು ಅಂತ. ಈ ಕಂಪ್ಲೇಂಟ್ ಎಲ್ಲ ಆಗಿದೆಯಲ್ಲ, ಆತನನ್ನು ಕರೆದು ವಿಚಾರಣೆ ಮಾಡೋದು, FIR ಹಾಕೋದು, ಆ ಥರದ್ದು ಏನಾದ್ರೂ ಆಗಿದೆಯಾ ಪ್ರೊಸೀಜರ್? ಶರ್ಮಿತಾ, ಈಗಾಗಲೇ ಈ ಒಂದು ವ್ಯಕ್ತಿಯ ಬಗ್ಗೆ ಒಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು FIR ಸಹ ದಾಖಲಾಗಿದೆ. ಏನು ತನ್ನ ಪತ್ನಿಗೆ ಒಂದು ವರದಕ್ಷಿಣೆ ಕಿರುಕುಳವಾಗಿ ಒಂದು ಡ್ರಗ್ಸ್ ಅನ್ನ ಸೇವನೆ ಮಾಡಿ ಒಂದು ಕಿರುಕುಳ ಕೊಡ್ತಾ ಇರುವಂತದ್ದು, ಮತ್ತೆ ಆ ಡ್ರಗ್ಸ್ ಅನ್ನ ತಾನು ಸಹ ಸೇವಿಸಬೇಕು ಅಂತ ಹೇಳಿ ಒಂದು ಪ್ಲೆಜರ್ ಆಗ್ತಿರುವಂತದ್ದು ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಮತ್ತೆ ಏನು ತನ್ನ ಗಂಡನ ವರ್ತನೆ ಮತ್ತೆ ಆ ಡ್ರಗ್ಸ್ ಸೇವನೆ ಬಗ್ಗೆ ಆ ಮಹಿಳೆ ಒಂದು ವಿಡಿಯೋನ ಮಾಡಿರುವಂತದ್ದು, ಮತ್ತೆ ಅದನ್ನ ಆತ ಸಹ ತಾನೇ ಇದನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಒಂದು ಬೆದರಿಕೆಯನ್ನು ಸಹ ಆಗ್ತಿರುವಂತದ್ದು ಆ ವಿಡಿಯೋದಲ್ಲಿ ನೋಡಬಹುದು. ಈಗಾಗಲೇ ಒಂದು ಆತನ ಪತ್ನಿ ಈಗ ಪೊಲೀಸ್ ಠಾಣೆ ಏರಿದ್ದಾರೆ. ಒಂದು FIR ಅನ್ನು ದಾಖಲು ಮಾಡಿದ್ದು, ಗಂಡ ಒಂದು ವರದಕ್ಷಿಣೆ ಕಿರುಕುಳ ಮತ್ತೆ ಈ ರೀತಿ ಡ್ರಗ್ಸ್ ಅನ್ನ ಸೇವಿಸಿ ನನಗೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಹೇಳಿ ಒಂದು ಆರೋಪದ ಮೇಲೆ ಒಂದು FIR ಅನ್ನು ಸಹ ದಾಖಲು ಮಾಡಿರುವಂತದ್ದು. ಪೊಲೀಸರು ಸಹ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಮತ್ತೆ ಇದನ್ನ ಆತನಿಗಾಗಿ ಒಂದು ಹುಡುಕಾಟವನ್ನು ಸಹ ಮಾಡ್ತಾ ಇರುವಂತದ್ದು. ಮತ್ತೆ ಆತನ ತಂದೆ ಒಂದು ಕೇಂದ್ರ ಸರ್ಕಾರ ಸ್ವಾಮ್ಯದ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಒಂದು ಆತನ ತಂದೆ ಸಹ ಒಂದು ಕುಮ್ಮ ಕೊಡ್ತಿದ್ರು ಅಂತ ಹೇಳಿ ಆ ಯುವತಿ ಒಂದು ಆರೋಪವನ್ನು ಸಹ ಮಾಡಿದ್ದಾಳೆ. ಈಗಾಗಲೇ ಮಹಿಳಾ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳು ಆತನಿಗಾಗಿ ಒಂದು ಶೋಧವನ್ನು ಸಹ ಮಾಡಿದ್ದಾರೆ. ಆತ ಎಲ್ಲಿದ್ದಾನೆ ಮತ್ತೆ ಯಾವ ಉದ್ದೇಶದಿಂದ ಈ ರೀತಿ ಕಿರುಕುಳ ಕೊಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಸಹ ಮಾಡ್ತಿದ್ದಾರೆ. ಶರ್ಮಿತಾ, ಅಂದ್ರೆ ಆಕೆ ಹೇಳ್ಕೊಂಡಿರೋದು ಆ ವಿಡಿಯೋದಲ್ಲಿ ಮುನಿರಾಜು, ಒಂದು 9-10 ತಿಂಗಳಾಯ್ತು ನಾನು ಮನೆಗೆ ಬಂದು ಒಂದು ಫೋನು ಮಾಡಿಲ್ಲ, ಕರ್ಕೊಂಡು ಹೋಗಿ ಬಂದಿಲ್ಲ ಅಂತ. ಅಂದ್ರೆ ಇವ್ರು ಸಪರೇಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಕಂಪ್ಲೇಂಟ್ ಯಾವಾಗ ಕೊಟ್ಟಿದ್ದು, ಕೊಡೋಕ್ಕೂ ಮುಂಚೆನೆ ಇವ್ರು ಬೇರೆ ಬೇರೆ ಆಗಿದಾರ, ಇದೇನ್ ಕತೆ? ಶರ್ಮಿತಾ, ಏನು ಮೊದಲು ಮದುವೆ ಆದ ಒಂದು ಕೆಲ ದಿನಗಳ ಬಳಿಕ ಒಂದು ವರದಕ್ಷಿಣೆ ಕಿರುಕುಳ ಒಂದು ಆತ ಮತ್ತೆ ಆತನ ಕುಟುಂಬದವರು ಕೊಡ್ತಾ ಇದ್ರು ಅಂತ ಹೇಳಿ ಆ ಯುವತಿ ಒಂದು ಆರೋಪವನ್ನ ಮಾಡ್ತಿರೋದು ಆ ಮಹಿಳೆ. ಮತ್ತೆ ಈಗಾಗಲೇ ಒಂದು ಆರೋಪದ ಮೇರೆಗೆ ಆಕೆಗೆ ಸಾಕಷ್ಟು ಕಿರುಕುಳವನ್ನು ಸಹ ಕೊಟ್ಟಿದ್ದು, ನಂತರ ಆಕೆ ಒಂದು ಗಂಡನನ್ನ ತೊರೆದು ತನ್ನ ತವರು ಮನೆಗೆ ಸೇರ್ಕೊಂಡಿದ್ದಾಳೆ. ಮತ್ತೆ ಅಲ್ಲಿ ಹೋದ ನಂತರ ಒಂದು ಪದೇ ಏನು ಮನೆಗೆ ಹೋದ ನಂತರ ಇದುವರೆಗೂ ಸಹ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ. ಮತ್ತೆ ಇನ್ನೂ ಹೇಗಿದೆಯಾ ಎಲ್ಲಿದೆಯಾ ಅನ್ನೋದ್ರ ಬಗ್ಗೆ ಸಹ ಒಂದು ವಿಚಾರಣೆಯನ್ನು ಸಹ ಮಾಡದೆ ನನ್ನ ಗಂಡ ಆ ರೀತಿ ವರ್ತನೆಯನ್ನು ಸಹ ಮಾಡಿದ್ದಾನೆ. ಮತ್ತೆ ಆತನಿಂದ ಸಾಕಷ್ಟು ತೊಂದರೆಯನ್ನು ಸಹ ನಾನು ಅನುಭವಿಸಿದ್ದೀನಿ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿದ್ದಾಳೆ. ಆ ನಂತರ ಏನು ಈ ಒಂದು ಡ್ರಗ್ಸ್ ವಿಚಾರ ಮತ್ತೆ ಆ ವಿಡಿಯೋನ ಏನು ಆ ಮಹಿಳೆಗೆ ಸಿಕ್ಕಿತ್ತು, ಆ ನಂತರ ಆಕೆ ಒಂದು ಪೊಲೀಸ್ ಠಾಣೆ ಮೆಟ್ಟಿಲೆತ್ತಿ ಒಂದು FIR ಅನ್ನು ಸಹ ದಾಖಲು ಮಾಡಿರುವಂತದ್ದು. ಏನು ಗಂಡ ಈ ರೀತಿಯಾಗಿ ಎಲ್ಲ ಕಿರುಕುಳ ಕೊಡ್ತಿದ್ದಾನೆ, ಮತ್ತೆ ಪದೇ ಹಣ ತರಬೇಕು, ಮತ್ತೆ ವರದಕ್ಷಿಣೆ ತರಬೇಕು, ನಿನ್ನಿಂದ ಅನ್ಯಾಯ ಆಯ್ತು, ಮೋಸ ಆಯ್ತು ಅಂತೇಳಿ ಒಂದು ಆರೋಪಗಳನ್ನು ಸಹ ಮಾಡಿದ್ದೇನೆ ಅಂತೇಳಿ ಆ ಮಹಿಳೆ ಒಂದು ಆರೋಪಿಸಿದ್ದಾಳೆ. ಮತ್ತೆ ಈಗಾಗಲೇ ಆತನ ಒಂದು ಡ್ರಗ್ಸ್ ಸೇವನೆ ವಿಡಿಯೋ ಏನಿದೆ ಅದನ್ನ ಒಂದು ಆ ಮಹಿಳೆ ಅದನ್ನ ಪಡ್ಕೊಂಡು ನಂತರ ಒಂದು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್.